ಇಲ್ಲೆಲ್ಲ ಇದೆಯಲ್ಲ ಚಾಕ್ಲೇಟ್ಸು, ಹೆವಿ ಚಾಕ್ಲೇಟ್ಸು. ಬಸ್ಸು ಗೇರ್ ಬೀಳ್ತಾ ಇಲ್ಲ. 14% ಇದೆ, ಸೊ ಏನು ಬ್ಲಾಗ್ ಮಾಡೋಕ್ಕಾಗ್ತಿಲ್ಲ. ಕೇಳಲ್ಲ ಗೈಸ್, ಹೇಳಿದ್ರೆ ಸೋಂಬೇರಿ ಹಾಕ್ಕೊಂಡು ಬರ್ತಾ ಬರ್ತಾ. ನಾವಿವಾಗ ಎಲ್ಲಿದ್ದೀವಿ ಅಂದರೆ ಇದು ಯಾವುದೋ ಒಂದು ಚಾಕ್ಲೇಟ್ ಅಂಗಡಿ, ಚಾಕ್ಲೇಟ್ ಆ್ಯಂಡ್ ಸ್ಪೈಸಸ್. ಇಲ್ಲಿ ನಿಲ್ಸಿದ್ದೀವಿ. ಮಡಿಕೇರಿಯಿಂದ ಒಂದು 10-15 ಕಿಲೋಮೀಟ್ರ್ ದೂರ ಇರ್ಬೋದು ಅಷ್ಟೇ. ಸೊ ಇಲ್ಲೇನಾದರೂ ತಗೋಬೇಕು ಅಂತ ನಿಲ್ಸಿದ್ದೀವಿ. ನೋಡೋಣ ಏನು ತಗೋಬೋದು. ಏನಿಲ್ಲ ಬ್ರೋ, ಚಾಕ್ಲೇಟ್ ತೊಗೊಳಕ್ಕೆ ನಿಲ್ಲಿಸಿದೆ ಅಷ್ಟೇ. ಇದೆಲ್ಲ ಇದೆಯಲ್ಲ, ಇಲ್ಲೆಲ್ಲ ಇದೆಯಲ್ಲ ಚಾಕ್ಲೇಟ್ಸು, ಹೆವಿ ಚಾಕ್ಲೇಟ್ಸು, ಸ್ಪೆಷಲ್ ಚಾಕ್ಲೇಟ್ಸ್ ಇದೆಲ್ಲ. ಹೆಸರುಗಳು ಒಂದು ಗೊತ್ತಿಲ್ಲ, ಯಾರು ಕೇಳಬೇಡಿ. ಆ್ಯಂಡ್ ಹಣ ಬಂದ 5 minutes later. ಲೇಡೀಸ್ ಬೆಂಚ್ಗೆ A few moments later. ಬಸ್ಸು ಗೇರ್ ಬೀಳ್ತಾ ಇಲ್ಲ. ಮಧ್ಯದಲ್ಲಿ ಎಲ್ಲೋ ನಿಲ್ಲಿಸ್ಬಿಟ್ಟಿದ್ವಿ. ಮೋಸ್ಟ್ಲಿ ಇದು ಮೈಸೂರಿಂದ ಇನ್ನು ಮುಂದೆ ಇದೆ, ಎಲ್ಲಿ ಅಂತ ಗೊತ್ತಿಲ್ಲ, ನಿಲ್ಲಿಸ್ಬಿಟ್ಟಿದ್ದೀವಿ. ಎಲ್ಲ ಬಸ್ ಒಳಗಡೆ ಇದ್ದಾರೆ. ಬಸ್ ಒಳಗಡೆ ಯಾರು ಕಾಣ್ತಾ ಇಲ್ಲ, ಇದ್ದಾರೆ ಒಳಗಡೆ. ಮತ್ತು ಇಲ್ಲಿ ಗೇರು ಬೀಳ್ತಾ ಇಲ್ಲ ಅಂತ ಏನಾಗಿದೆ ಅಂತ, ಗೇರ್ ಬೀಳ್ತಾನೆ ಇಲ್ಲ ಅಂತನಾ? ಸ್ಟಾರ್ಟ್ ಗೇಟ್ ಮಾಡಿಬಿಟ್ಟು ಆಮೇಲೆ. ಸೊ ಇಲ್ಲಿ ನೋಡ್ತಾ ಇದ್ದಾರೆ ಏನು ಮಾಡಬೇಕು ಅಂತ. ಸೊ ಅವ್ರು ಯಾರಿಗೋ ಫೋನ್ ಮಾಡಿ ಕೇಳಿದ್ದಾರೆ ಏನು ಅಂತ. ಅವರು ಬರೀ ಡ್ರೈವರು, ಅವರು ಓನರ್ ಅಲ್ಲ, ಸೊ ಗೊತ್ತಿರಲ್ಲ, ಓನರ್ಗೂ ಗೊತ್ತಿರಲ್ಲ. ಆಮೇಲೆ ಇವನು ಹಾಯ್ ಗೈಸ್, ನನ್ನ ಮೊಬೈಲಲ್ಲಿ ಚಾರ್ಜ್ ಇಲ್ಲ. ಎಷ್ಟಿದೆ ಪರ್ಸೆಂಟೇಜ್ ಅಂದರೆ ಚಾರ್ಜರು ಅವೈಲಬಲ್ ಇಲ್ಲ. ಸೊ 14% ಇದೆ, ಸೊ ಏನು ಬ್ಲಾಗ್ ಮಾಡೋಕ್ಕಾಗ್ತಿಲ್ಲ. ಸೊ ಕಾಣ್ತು ಬಿಡು, ಅದಕ್ಕೆ ಫೋನ್ ಮಾಡ್ತಾ ಇದ್ದಾನೆ. ಸಿಗ್ತೀನಿ. ಫೋನ್ ಚಾರ್ಜ್ಗೆ ಹಾಕಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸಿಗ್ತೀನಿ, ಚಾರ್ಜ್ ಆದರೆ ಸಿಗ್ತೀನಿ. ಆಗ್ತದೆ ಗೈಸ್, ಆಗ್ತಾಯಿದೆ. ಚಾರ್ಜ್ ಆಗಲಿ ಸಿಗ್ತೀನಿ. ಅವಾಗಲೇ ಮಾಡ್ಬೋದಿತ್ತಲ್ಲ. ವೈರ್ ಸಿಕ್ಕಿದ್ದು ಈಗ. ಸರಿ. ಸೊ ನಾನು ಆ್ಯಕ್ಚುಲಿ ಅಂದ್ಕೊಂಡೆ ಬಸ್ಸು ಏನಾದರೂ ಆದರೆ ಕಂಟೆಂಟ್ ಸಿಗುತ್ತಲ್ಲ ಅಂತ ದೇವರನ್ನೇ ಅಂದ್ಕೊಂಡೆ. ಬಾಯಲ್ಲಿ ಹೇಳಿಲ್ಲ ನಾನು. ಪಾನಿಪುರಿ ಇದ್ರು ನೋಡು, ಪಾನಿಪುರಿ ಬ್ಲಾಗ್ ಮಾಡ್ತಾ ಇದ್ದೆ. ಸೆನ್ಸರ್ ಇರಲಿ, ಕೊಯ್ ಅಂತ ಬೀಪ್ ಸೌಂಡ್ ಹಾಕ್ಬಿಡೋದು. ಮುಗಿತಾಳಿಂಗೆ ಅಕ್ಷಯ್ ಬ್ಲಾಗ್ ಮಾಡ್ತಿರೋದಕ್ಕಲ್ಲ, ಗಾಡಿ ಕೆಟ್ಟೋಗಿದೆ, ಪಾನಿಪುರಿ ನೋಡೋನಲ್ಲ ಅದಕ್ಕೆ. ಗಂಟ್ಲು ಊಸ್ಟ್ ಆಗ್ಬಿಟ್ಟಿದೆ. ಅಣ್ಣ ಓದಣ. 3 ದಿವಸದಿಂದ ಹಿಂಗೆ ಇತ್ತು. ಇವಾಗ ಬರ್ತಾ ಚಿರುಮುರಿ ತಿನ್ಬಿಟ್ಟೆ ಫುಲ್ಲು ಊಸ್ಟು. ಚಿರುಮುರಿ ಅಂತಾರೆ ನಾವು, ಇರೋ ಬರೋ ಕಾರಲ್ಲಿ ಹಾಕ್ಬಿಟ್ಟಿದ್ದ. ಪುಳಿಯೋಗರೆ ಗೊಜ್ಜೆಲ್ಲ ಹಾಕ್ಬಿಟ್ಟು ಚಿರುಮುರಿಗೆ. ನೀವು ಒಳ್ಳೆ ಕಂಟೆಂಟ್ ಚಿರುಮುರಿ ಮಾಡೋದು ಹಾಕ್ಬೇಕಿತ್ತು. ಹೌದು, ಹಾಕ್ಬೇಕಿತ್ತು, ತೆಗಿಲಿಲ್ಲ, ಮರ್ತೋಯ್ತು ನನಗೆ. ಚಿರುಮುರಿ ಹಾಕೋದು ಆಗ್ತಾ ಫಸ್ಟ್ ಒಂದು ಹೇಳಿದೆ, ಆಮೇಲೆ ಇನ್ನಿಬ್ರು ಬಂದ್ಬಿಟ್ಟು 5 ಟೋಟಲ್ ಅಂತಂದ್ರು. ಮತ್ತೆ ಇನ್ನೂ 2 ಅಂತ ಕನ್ಫ್ಯೂಸ್ ಆಗಿ ಇನ್ನೂ 2 ಹೇಳ್ಬಿಟ್ವಿ. ಇನ್ನೂ ಖಾಲಿ ಆಗಿಲ್ಲ, ಅದು ಹಂಗೆ ಇದೆ ಪ್ಯಾಕೆಟ್ ಒಳಗಡೆ. ಚಿರುಮುರಿ ಮಾಡುವ ವಿಧಾನ: ಮೊದಲು ಕಡಲೆಪುರಿ ಹಾಕಿ, ಒಂದು ಅರ್ಧ ಬಾಟ್ಲು ಕಾರಿನ ಪುಡಿ ಹಾಕಿ, ಸ್ವಲ್ಪ ಪುಳಿಯೋಗರೆ ಗೊಜ್ಜಾಕಿ, ಸ್ವಲ್ಪ ಸಾಸಿವೆ ಒಗ್ಗರಣೆ ಹಾಕಿ, ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ತದನಂತರ ಕ್ಯಾರೆಟ್ ಈರುಳ್ಳಿ ಹೆಚ್ಚಾಕಿರೋದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಮೇಲೆ ಕೊತ್ತಂಬರಿ ಹಾಕ್ಬಿಟ್ಟು ಕೊಡಿ. ಫಸ್ಟ್ ಕ್ಲಾಸ್ ಚಿರುಮುರಿ. ನಿಮ್ಮ ಲೈಫಿಗೆ ನೀವೇ ಗ್ಯಾರಂಟಿ. ಗೈಸ್, ಗೇರು ಜಾಮ್ ಆಗೋಗಿದೆ, ಮೆಕ್ಯಾನಿಕ್ ಸಿಗ್ತಾ ಇಲ್ಲ. ಇಲ್ಲೊಂದು ದೂರದಲ್ಲಿ ಸ್ವಲ್ಪ ಟಯರ್ಸ್ ಕಾಣ್ತಿದೆ ನೋಡಿ, ಅದು ಕ್ಲೋಸ್ ಆಗೋಗಿದೆ. ಏನು ಮಾಡಬೇಕು ಗೊತ್ತಿಲ್ಲ. ಆಮೇಲೆ ಇಲ್ಲಿ ಯಾರೋ ರೋಡಲ್ಲಿ ಒಬ್ಬರೊಬ್ಬರು ಬಂದಿದ್ದಾರೆ, ಅವರು ಲಾರಿ ಡ್ರೈವರ್ ಅಂತೆ. ಇಲ್ಲಿದ್ದಾರೆ ನೋಡಿ, ತೋರಿಸ್ಬೋದು ಇಲ್ಲೋ ಗೊತ್ತಿಲ್ಲ. ತೋರ್ಸೋಂಗಿಲ್ಲ ಅಂದರೆ ಬ್ಲರ್ ಮಾಡಿಬಿಡವ ಕೈಗಾಗಿ. ತೋರ್ಸೋಂಗಿಲ್ಲ ಅನಿಸುತ್ತೆ ಅಲ್ವಾ, ಯಾರನ್ನೋ ಹೆಂಗೆ ತೋರ್ಸೋಕ್ಕಾಗುತ್ತೆ ಸುಮ್ಮನೆ ಸಡನ್ನಾಗಿ ವಿತೌಟ್ ದೇರ್ ಪರ್ಮಿಷನ್. ಸೊ ಬನ್ನಿ ಇಲ್ಲಿ ಕೂತ್ಕೊಂಡು ಕಷ್ಟ ಸುಖ ಮಾತಾಡೋಣ. ಅದು ಏನಾಯ್ತಂದರೆ, ಆಫೀಸಲ್ಲಿ ಒಂದು ವಾಟರ್ ಪ್ಯೂರಿಫೈಯರ್ ಇತ್ತು, ಆಕ್ವಾಗಾರ್ಡ್, ಅದು ಕೆಟ್ಟೋಗ್ಬಿಟ್ಟಿದೆ.
ವೇಸ್ಟ್ ವಾಟರ್ ಆಚೆ ಹೋಗ್ತಾ ಇಲ್ಲ, ನನಗೆ ಗೊತ್ತಿಲ್ಲ. ಹೋಗ್ಬಿಟ್ಟು ನಾನು ನಾರ್ಮಲಾಗಿ ಮನೆಯಿಂದ ತೊಗೊಂಡೋಗ್ತೀನಿ ಬಾಟ್ಲನ್ನ. ಅಲ್ಲಿ ಹೋದ್ಮೇಲೆ ಏನಾಗಿದೆ, ಬಾಟ್ಲು ನೀರು ಖಾಲಿ ಆಯಿತು, ತುಂಬಿಸ್ಕೊಂಬರೋಣ ಅಂತ ಹೋಗಿ ತುಂಬಿಸ್ಕೊಂಬಂದು ಕುಡಿದ್ಬಿಟ್ಟಿದ್ದೀನಿ. ಸೊ ಅದು ಕತೆ. ಅದು ವಾಟರ್ ಚೆನ್ನಾಗಿರಲಿಲ್ಲ, ನನ್ನ ಸ್ಥಿತಿ ಹೀಗಾಗಿದೆ. ಇದಕ್ಕೆಲ್ಲ ಏನು ಕಾರಣ ಅಂದರೆ ನಾನೇ ಕಾರಣ. ಯಾವತ್ತೂ ಬಾಟ್ಲು ಖಾಲಿ ಆಗಿರಲಿಲ್ಲ ನನ್ನ ಆಫೀಸಲ್ಲಿ, ಮೊನ್ನೆ ಖಾಲಿ ಆಗೋಯ್ತು. ಈ ಬಸ್ಸು ಯಾವಾಗ ರೆಡಿ ಆಗುತ್ತೋ ನನಗೆ ಗೊತ್ತಿಲ್ಲ. ಟೈಮ್ ಆಲ್ರೆಡಿ 7:11 ಇವಾಗ. ಇನ್ನು ಬೆಂಗಳೂರಿಗೆ ಹೋಗೋ ಅಷ್ಟೊತ್ತಿಗೆ ಇವಾಗ ಕರೆಕ್ಟಾಗಿ ನಾವು ಎಲ್ಲಿದ್ದೀವಿ ಅಂತಲೂ ಗೊತ್ತಿಲ್ಲ. ಮ್ಯಾಪಲ್ಲಿ ನೋಡಬೇಕಿತ್ತು ಒಂದು ಸಲ. ನನಗನ್ಸಿರೋ ಪ್ರಕಾರ ಮೈಸೂರು ಬಿಟ್ಟು ಬಂದಿದ್ದೀವಿ ಮುಂದಕ್ಕೆ. ಮೋಸ್ಟ್ಲಿ ಇದು ಮಂಡ್ಯ ಇಲ್ಲ ಮದ್ದೂರು ಇರಬೇಕು. ರೈಸ್ ಕೆಳಗಿಳಿದೆ ಇವಾಗ. ಸೊ ವಾ ರೈಸ್ ಕೆಳಗಿಳಿದೆ ಇವಾಗ. ಹಾಕಿಲ್ಲ ಅಂದರೆ ನೀನೇ ಕಾಣಲ್ಲ. ಯಪ್ಪ ಏನು ಹೋಗ್ತಾವೆ ಗಾಡಿಗಳು, ಕಣ್ಣಿಗೆ ಹೊಡಿತಾವೆ ಯಮ್ಮ. ಒಳಗಿದ್ದು ಸಾಕಾಗಿ ಇವಾಗ ಕೆಳಗೆ ಇಳಿದಿದ್ದೀನಿ. ಎಲ್ಲ ಕಡೆ ಬೇರೆ ಕಿತ್ಕೊಂಡ್ಬಿಡಿದೆ ರೈಸ್ ಜೊತೆಗೆ. ನಂದು ಇದ್ರಲ್ಲಿ ಬ್ಲ್ಯಾಕ್ ಹಾಕೊಳ್ಳೋ ಸಂಭ್ರಮ. ಹುಡುಕಿದ್ರೂ ಸಿಗಲಿಲ್ಲ ಬೇರೆದು. ಸೊ ಗಾಡಿ ಇವಾಗ ಹಾಕ್ಕೊಂಡಿದ್ದೀನಿ. ಏನು ಮಾಡೋದು ಗೊತ್ತಿಲ್ಲ. ಅದು ಕಾಫಿ ಇರೋದಾ? ಮಟನ್ ಸ್ಟಾಲ್ ಅಲ್ಲಿ ನೋಡಿ ಆ ಕಡೆ ಲೈಟ್ ಹಾಕಿದಾರಲ್ಲ, ಕಣ್ಣಿಗೆ ಯಾರು ಬಿಡೋಣ. ನಾನು ನೋಡ್ತೀನಿ ಬಾ ಒಲಿ ಹೋಗ್ಬಿಟ್ಟು ಇನ್ನೋಬೇಕು ಬರೋ. ಹೋಗ್ಬಿಟ್ಟು ಇದ್ರೆ ಭಯ ಆಗುತ್ತೆ ಬಾರೋ. ಹೋಗಲೇ. ಹಾಯ್ ಗಾಯ್ಸ್, ಒಬ್ಬನೇ ಹೋಗ್ತಾವನೆ ಬ್ರದರು, ಬರಬೇಕು ಅನ್ನೋದಿಲ್ಲ. ಮೋಸ್ಟ್ಲಿ ಏನು ಪ್ರಾಬ್ಲಮ್ ಆಗಿರುತ್ತೆ ಅಂತ ಅವನು ಹೇಳಿರ್ತಾನೆ ಅನ್ಕೋತೀನಿ. ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿರ್ಬಹುದೇನೋ ಅವನು. ಗೇರ್ ಬಾಕ್ಸ್ ಏನೋ ಇಶ್ಯೂ ಆಗಿದೆ. ಬನ್ನಿ ಇನ್ನಷ್ಟು ದೂರ ಹೋಗ್ಬಿಟ್ಟು ಬರೋಣ. ಯಾವ್ದಾನ ಬಸ್ಸಲ್ಲಿದೆ ಏನು ಮಾಡೋದು. ಅದು ಕೇಳಿದ್ರೆ ಮೆಕ್ಯಾನಿಕ್ ಕೊಡಲ್ಲ. ಜ್ಯೂಸ್ಗಳೆಲ್ಲ ಇದೆ ಅಲ್ಲಿ. ನಾನು ಕೇಳಲ್ಲ ಗಾಯ್ಸ್, ಹೇಳಿದ್ರೆ ಸೋಂಬೇರಿ ಹಾಕ್ಕೊಂಡು ಬರ್ತಾ ಗೇಮರ್ಸ್ ಎಷ್ಟು ಆ್ಯಕ್ಟಿವ್ ಆಗಿರಬೇಕು. ಸೋಂಬೇರಿ ಹಾಕ್ಕೊಂಡು ಬರ್ತಾ ಆಯ್ ಮಿಸ್ಟರ್ ಅಕ್ಷಯ್ ಗೇಮರ್, ಅಲ್ಲಿ ಜ್ಯೂಸ್ ಅಂಗಡಿ ಇದೆ, ಒಂದು ಜ್ಯೂಸ್ ಕೇಸ್ ಕೊಡೋಣ ಬಾ. ಅಣ್ಣ 30 ರೂಪಾಯಿಗೊಂದು ಕೊಡಲಿ. ಕಾಸು ಕೊಟ್ಟರೆ ಪೆಪ್ಸಿ, ಕಾಸು ಕೊಟ್ಟರೆ ಜ್ಯೂಸು. ಮುಂದೆ ಇರೋರು ಮೇಡಮ್ ಜ್ಯೂಸ್ ಬೇಕಾ? 30 ರೂಪಾಯಿ. ಏಯ್ ನಾನು ಕೇಳ್ದೆ ತಾನೇ. ಸ್ಪೈಡರ್ ಮ್ಯಾನ್ ಬಿಟ್ಬಿಟ್ಟೆ. ಅದು ಆಕಾಶ್. ಹಾಂ, ಪೆಪ್ಸಿ ಚೈಟ್. ಯಾವಾಗಲೂ ನನ್ನ ಋಣದಲ್ಲೇ ಇರಲಿ ಅಂತ ಸುಮ್ಮನೆ ಹೇಳಿದೆ. ಆಮೇಲೆ ಯಾವಾಗ ಬಸ್ ರೆಡಿ ಆಗುತ್ತೆ ಸಾರ್? ಬಸ್ ಯಾವಾಗ ರೆಡಿ ಆಗುತ್ತೆ? ಆದಾಗ ನಾನು ಬಂದು ಇವನ್ನ ಕೇಳಿದ್ನಲ್ಲ, ನನಗೆ ನಾನೇ ಹೊಡ್ಕೋಬಾರ್ದು. ಅವನಿಗೋಸ್ಕರ ನಾನೇ ಕೊಡ್ಕೊಳ್ಳಿ. ಗೇರು ಬ್ರೋ, ಗೇರ್ ಬೀಳ್ತಾ ಇಲ್ಲ. ನಾವು ಅಪ್ಪ ರೆಡಿ ಮಾಡ್ತಾ ಇದ್ದಾರೆ. ಇವರೇ ನಮ್ಮ ಮದುವೆ ಗಂಡು, ನೋಡಿ. ಆಮೇಲೆ ಇಲ್ಲಿ ಬಸ್ಸು ಕೆಳಗಡೆ ಮಲ್ಕೊಂಡ್ರು ರೆಡಿ ಮಾಡ್ತಾ ಇದ್ದಾರೆ. 5 ನಿಮಿಷ ರೆಡಿ ಆಗುತ್ತೆ ಬಸ್ಸು. ಆಮೇಲೆ ಸೀದಾ ಬೆಂಗಳೂರು. ಎಲ್ಲೋ ನಾನ್ ಸ್ಟಾಪು, ಎಲ್ಲೋ ನಿಲ್ಸೋದೇ ಇಲ್ಲ, ಹೋಗ್ತಾ ಇರೋದು ಸುಮ್ಮನೆ. ಇವಾಗಲೇ ಹೆಚ್ಚು ಕಮ್ಮಿ 7:45 ಆಯಿತು ಅನಿಸುತ್ತೆ. ಒಂದು ಸೆಕೆಂಡ್ ಇರಿ, ಹಾಗೆ ನೋಡ್ಬಿಡ್ತೀನಿ. 7:37 ಟೈಮ್ ಇವಾಗ. 7:11ಕ್ಕೆ ಬಸ್ಸು ಅಲ್ಲ, 7:11 ಅಲ್ಲ, ನಾನು ರೆಕಾರ್ಡ್ ಮಾಡಿದ್ದು 7:11. 7 ಗಂಟೆಗೇನೋ ಬಸ್ ಕೆಟ್ಟೋಗಿದೆ. 40 ನಿಮಿಷ ಆಗ್ತಾ ಬಂತು, ಬಸ್ಸಿನ ರೆಡಿ ಆಗಿಲ್ಲ. ಬಸ್ ಸ್ಟಾರ್ಟ್ ಆಯಿತು, ವರ್ಕ್ ಆಗುತ್ತಾ ಇಲ್ವಾ ಚೆಕ್ ಮಾಡೋಣ. ಸೊ ಫೈನಲಿ ಸ್ಟಾರ್ಟ್ ಆಯಿತು, ಮೂವ್ ಆಯಿತು. ಏನಾಗುತ್ತೆ ಅಂತ ನೋಡಬೇಕು. ನಮ್ಮ ಆವರಿಸಿಕೊಂಡಿರುವ ದಾರಿ ಬಿಡಿ. ಇವರು ನನಗೆ ಭಾರಿ ತೊಂದರೆ ಕೊಡ್ತಾ ಇದ್ದಾರೆ. ನಾನು ಇವಾಗ ಕೋರ್ಟಲ್ಲಿ ಕೇಸ್ ಹಾಕಕ್ಕೆ ಹೋಗ್ತೀನಿ. ಅವ್ರೇನು ಮಾಡ್ತಾರೆ, ನಿಮ್ಮ ಚಿಕ್ಕ ಹುಡುಗ ಹೋಗಪ್ಪ ಅಂತ ಕಳ್ಸ್ತಾರೆ. ಅಂತೂ ಬಸ್ ಹೊರಟ್ಬಿಟ್ಟಿದೆ ಗೈಸ್. ಇವಾಗ ಏನು ಮಾಡ್ತಿದ್ದೀವಿ ಅಂದರೆ ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ ಅಷ್ಟೇ, ಇನ್ನೇನು ಮಾಡ್ತಿಲ್ಲ. ಬಸ್ ಹೋಗ್ತಾ ಇದೆ, ಎಲ್ಲಿವರೆಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಅವರೆಲ್ಲರೂ ಮುಂದೆ ಮೆಕ್ಯಾನಿಕ್ ಹತ್ರ ನಿಲ್ಲಿಸ್ಬಿಟ್ಟು ಚೆಕ್ ಮಾಡಿಸ್ಬಿಟ್ಟು
ಐ ಡೋಂಟ್ ನೋ. ಇಲ್ಲೆಲ್ಲೋ ಬಂದಿದ್ದೀವಿ, ಇನ್ನೊಂದ್ಸಲ ಸ್ಟಾಪ್ ಕೊಟ್ಟಿದ್ದೀವಿ. ಗಾಯ್ಸ್, ನಾವು ಇನ್ನೂ ಮದ್ದೂರಲ್ಲೇ ಇದ್ದೀವಿ. ಮದ್ದೂರಲ್ಲಿ ಸ್ಟಾಪ್ ಕೊಟ್ಟಿದ್ದೀವಿ ಟೀ ಕುಡಿಯೋಣ ಅಂತ. ಟೀ ಕುಡಿದು ವಾಪಸ್ ಮತ್ತೆ ಹೊರಟ್ಬಿಡೋದಷ್ಟೇ. ಇನ್ನೊಂದೇನೆಂದರೆ ಚಾರ್ಜು ಬಹಳ ಕಮ್ಮಿ ಇದೆ ಫೋನಲ್ಲಿ. ಏನೊಂದು 6% 7% ಇರಬೇಕು, ಅಷ್ಟರಲ್ಲೇ ಮಾಡ್ತಾಯಿದ್ದೀನಿ. ಇವಾಗ ವಾಪಸ್ ಬಸ್ಸಿಗೆ ಹೋಗುವ. ಅದಕ್ಕೆ ಮುಂಚೆ ಟೀ ಕುಡಿದ್ಬಿಡೋಣ. ಟೀ ಕುಡಿದು ವಾಪಸ್ ಮನೆಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ಫೈನಲಿ ಮನೆಗೆ ರೀಚ್ ಆಗಿದ್ದೀವಿ. ಅಂದರೆ ನಮ್ಮ ಮನೆ ಅಲ್ಲ, ನಮ್ಮ ಚಿಕ್ಕಮ್ಮ ಮನೆ ರೀಚ್ ಆಗಿದ್ದೀವಿ. ಬಸ್ ಇನ್ನೂ ಇಲ್ಲೇ ಇದೆ, ಹೊರಟಿಲ್ಲ. ಲಗೇಜ್ ಎಲ್ಲ ಇಳಿಸ್ತಾ ಇದ್ದಾರೆ. ಸೊ ಇಷ್ಟ ಆಗಿತ್ತು ಈ ನಮ್ಮ ಮಡಿಕೇರಿ ಬ್ಲಾಗ್. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಹೊಸ ಹೊಸ ಕಂಟೆಂಟ್ ತರ್ತಾ ಇರ್ತೀವಿ. ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ, ಯಾರ್ಯಾರೆಲ್ಲ ನೋಡಿದ್ರಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಗೈಸ್.